ಬೆಂಗಳೂರಿನ ನಗರಪೇಟೆಯಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬೆಂಗಳೂರಿನ ನಗರಪೇಟೆಯಲ್ಲಿ ಬೆಂಕಿ ಅವಘಡ ಸಂಬಂಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಾಲಕೃಷ್ಣಯ್ಯ, ಸಂದೀಪ್ ಶೆಟ್ಟಿ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ. ಮನೆ ಬಾಡಿಗೆಗೆ ನೀಡಿದಂತಹ ಇಬ್ಬರು ಸಹೋದರರು ಇವರಾಗಿದ್ದಾರೆ. ಮಾರ್ಗಸೂಚಿಯನ್ನ ಪಾಲಿಸದೆ ಕಟ್ಟಡವನ್ನ ಕಟ್ಟಿದಂತಹ ಆರೋಪ ಕೂಡ ಕೇಳಿ ಬಂದಿದೆ. ಹಣ ಮಾಡುವಂತಹ ಉದ್ದೇಶದಿಂದಾಗಿ ಗೋಡೌನನ್ನ ಬಾಡಿಗೆ ಕೊಟ್ಟಿದ್ದಾರೆ. ಇದರಿಂದ ಅಮಾಯಕ ಜನರು 5 ಬಲಿಯಾಗಿದ್ದಾರೆ. ಈ ದುರಂತಕ್ಕೆ ಮಾಲೀಕರೇ ರೆಸ್ಪಾನ್ಸ್ ಅಂತ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂತದ್ದು. ಈ ಕುರಿತಂತೆ ಹಲಸೂರು ಗೇಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರು ನಗರದ ನಗರಪೇಟೆಯಲ್ಲಿ ನೋಡಿ, ಶನಿವಾರ ಬೆಳಗಿನ ಜಾವ ಸಂಭವಿಸಿದೆ ಒಂದು ಭೀಕರ ಅಗ್ನಿ ಅವಘಡ. ಆದರೆ ಈ ಅಗ್ನಿ ಅವಘಡಕ್ಕೆ ಕಾರಣ ಏನು ಅನ್ನೋದು ಒಂದು ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹಲವಾರು ತನಿಖೆಗಳನ್ನು ಕೂಡ ಮಾಡಿರುವಂಥದ್ದು, ಹಲವಾರು ವಿಚಾರಗಳು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಆದರೆ ಇವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ನಲ್ಲಿ ಈ ಮನೆ ಮಾಲೀಕರು ಯಾರಿದ್ದಾರೆ, ಬಾಲಕೃಷ್ಣಯ್ಯ ಮತ್ತು ಸಂದೀಪ್, ಇವರಿಬ್ಬರೂ ಕೂಡ ಸಹೋದರರಾಗಿದ್ದಾರೆ. ಹೀಗಾಗಿ ಇವರಿಬ್ಬರ ವಿರುದ್ಧವಾಗಿ ಒಂದು ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಮನೆ ಬಾಡಿಗೆಗೆ ನೀಡಿದ್ರು ಇವರಿಬ್ಬರು ಕೂಡ ಸಹೋದರರು. ಮಾರ್ಗಸೂಚಿಯನ್ನ ಪಾಲಿಸದೆ ಒಂದು ಕಟ್ಟಡವನ್ನ ಕೂಡ ಕಟ್ಟಿದ್ರು. ಹಣ ಮಾಡುವಂತಹ ಉದ್ದೇಶ ಅಲ್ಲ, ದುರುದ್ದೇಶದಿಂದ ಗೋಡೌನ್ ಬಾಡಿಗೆ ನೀಡಿದ್ರು. ಹೀಗಾಗಿ 5 ಅಮಾಯಕರು ಬಲಿಯಾಗಿದ್ದಾರೆ ಅಂತ ಈಗಾಗಲೇ ಆ ಒಂದು ಎಫ್ಐಆರ್ನಲ್ಲಿ ದಾಖಲು ಮಾಡಲಾಗಿರುವಂಥದ್ದು. ಹಲಸೂರು ಗೇಟ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆ ಕೂಡ ನಡೆಸಲಾಗ್ತಾ ಇದೆ.